ಚಿಕ್ಕ ಮಕ್ಕಳಲ್ಲಿ ಅಡಗಿರುವ ಪ್ರತಿಮೆ ಗುರುತಿಸಿ ಹೊರತರುವ ಕೇಂದ್ರ ಕನ್ನಡ ಸಾಹಿತ್ಯ ಘಟಕ. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಸಂಸ್ಥಾಪಕರಾದ ಕೊಟ್ರೇಶ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮಾತನಾಡಿ, ಮಕ್ಕಳ ಪ್ರತಿಭಾ ಕಲರವ ಮಕ್ಕಳಿಗಾಗಿ 2 ದಿನಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಸತತ ಪರಿಶ್ರಮ ಹಾಗೂ ನಿರ್ದಿಷ್ಟ ಗುರಿ ಇದ್ದಲ್ಲಿ ಸಾಧನೆ ಎನ್ನುವುದು ದೂರವಲ್ಲ. ಇಂದು ಯಾವ ಮಕ್ಕಳನ್ನ ಕೇಳಿದ್ರೂ ನಾನೊಬ್ಬ ವೈದ್ಯನಾಗಬೇಕು, ಎಂಜಿನಿಯರ್ ಆಗಬೇಕು ಎಂದು ಹೇಳುತ್ತಾರೆ. ಅಂಕ ಗಳಿಕೆಯ ಬೆನ್ನು ಹತ್ತಿರುತ್ತಾರೆ. ಆದರೆ ನಾನೊಬ್ಬ ಕವಿಯೋ ಸಾಹಿತಿಯೋ ಆಗಬೇಕು ಎನ್ನುವ ಮಾತು ಎಲ್ಲೂ ಕೇಳಿ ಬರುತ್ತಿಲ್ಲ. ನಮ್ಮ ನಾಡು ನುಡಿ ಭಾಷೆ ಸಂಸ್ಕೃತಿಯನ್ನ ಲೋಕಕ್ಕೆ ಪರಿಚಯಿಸುವುದೇ ಪುಸ್ತಕಗಳು. ಸಾಹಿತ್ಯ ಲೋಕದಲ್ಲಿ ಹೊಸ ಆಯಾಮ ಬರಹಗಾರರು ಮುನ್ನೆಲೆಗೆ ಬರಬೇಕು. ಇದನ್ನ ಮಕ್ಕಳ ಮನಸ್ಸಿನಲ್ಲಿ ಮೂಡಿಸುವುದೇ ನಮ್ಮ ಕರ್ತವ್ಯ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಹಸೀನ್ HK, ಪ್ರವಚನಕಾರರು ಗಿರಿಜಾ ನಿರ್ವಾಣಿ, ಯೋಗ ಶಿಕ್ಷಕಿ ಡಾಕ್ಟರ್ ಭಾಸ್ಕಾಚಾರ್, ಪತ್ರಕರ್ತರು ಶುಭ ವಿಶ್ವಕರ್ಮ, ಮಂಜುನಾಥ್ D, ಪತ್ರಕರ್ತರು ಇನ್ನು ಮುಂತಾದ ಸಾಹಿತಿಗಳು ಗಣ್ಯರು ಉಪಸ್ಥಿತಿಯಲ್ಲಿದ್ದರು. ಮಂಜುನಾಥ D, ತಿಪಟೂರು. ಅನುಕೂಲವಾಗುವಂತಹ ಮತ್ತೆ ಅವರ ಬೇಸಿಗೆ ರಜಾ ಸದ್ವಿನಿಯೋಗ ಆಗಲಿ ಅಂತ ಒಂದು ನಿಟ್ಟಿನಲ್ಲಿ ನಾವು ಈ ಪ್ರತಿಭಾ ಕಲರವ ಅನ್ನುವಂತ ಕಾರ್ಯಕ್ರಮವನ್ನ ಏರ್ಪಡಿಸಿದ್ವಿ. ಆ ಕಾರ್ಯಕ್ರಮ ಹೀಗೆ ಮೂಡಿ ಬರಬೇಕು, ಈ ರೀತಿಯ ಚಟುವಟಿಕೆಗಳನ್ನ ಅಳವಡಿಸ್ಕೊಳ್ಬೇಕು, ಅವ್ರ ಮಕ್ಕಳಿಗೆ ಮಕ್ಕಳಾಗಿ ಹೇಗೆ ಕಲಿಸ್ಬೇಕು ಅನ್ನೋದ್ರ ಮಾರ್ಗದರ್ಶನ ನೀಡಿದಂತಹ ಶ್ರೀ ಕೊಟ್ರೇಶ್ ಸರ್ ಇರ್ಬೋದು. ಹಾಗೆ ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ರಿಗೂ ಬಂದು ಯೋಗಾಸನ ಹೇಳ್ಕೊಟ್ಟು ಮತ್ತೆ ನಿಮ್ಗೆಲ್ಲ ಚಿತ್ರಕಲೆ ಹೇಳ್ಕೊಟ್ಟಂತ ಗಿರಿಜಾ ಮೇಡಮ್ ಅವ್ರು ಇರ್ಬೋದು, ಮತ್ತೆ ಹಾಡುಗಳು ವಚನ ಗಾಯನ ಹೇಳ್ಕೊಟ್ಟಂತ ಹಸೀನಾ ಮೇಡಮ್ ಇರ್ಬೋದು. ಮತ್ತೆ ಈ ಕಾರ್ಯಕ್ರಮ ಈ ತಿಪಟೂರು ಘಟಕದಲ್ಲಿ ಇಷ್ಟು ಚೆನ್ನಾಗಿ ನಡೆಯೋದಕ್ಕೆ ಕಾರಣ ನಮ್ಮ ಭಾಸ್ಕರ್ ಸರ್ ಅವರು ಪ್ರತಿ ಕಾರ್ಯಕ್ರಮದಲ್ಲೂ ನಮ್ಗೆ ಸಹಕಾರವನ್ನ ಕೊಡ್ತಾ ಬಂದಿದ್ದಾರೆ. ಏನೇ ಕಾರ್ಯಕ್ರಮ ಮಾಡ್ಲಿ ನಿಮ್ ಜೊತೆಗೆ ನಾವಿರ್ತೀವಿ, ಧೈರ್ಯವಾಗಿ ನೀವು ಕಾರ್ಯಕ್ರಮ ಮಾಡಿ ಅನ್ನೋ ಭರವಸೆನ ಮೊದಲನೇ ಕಾರ್ಯಕ್ರಮದಲ್ಲೇ ಕೊಟ್ಟಿದ್ದಾರೆ. ಹಾಗಾಗಿ ನಾವಿವತ್ತು ಕೂಡ ಅವರ ಒಪ್ಪಿಗೆ ಇಲ್ಲದೇನೆ ಇನ್ವಿಟೇಷನ್ಗೆ ಹೆಸರು ಹಾಕಿಸ್ಬಿಟ್ಟು ಸರ್ಪಲ್ ಬಿಡ್ಬೇಕು ಅಂತ ಹೇಳ್ತೀನಿ. ಅಷ್ಟು ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ನಮ್ಗೆ. ಆ ಒಂದು ಸ್ವತಂತ್ರ ಇದೇ ರೀತಿ ಸದ್ವಿನಿಯೋಗ ಆಗ್ತಾ ಇರ್ಲಿ ಅಂತ ಅವ್ರನ್ನ ಕೇಳ್ಕೊತೀನಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೆ ಒತ್ತಾಸೆಯಾಗಿರ್ಲಿ. ಹಾಗೆ ಈ ವೇದಿಕೆಯನ್ನ ಅಲಂಕರಿಸಿರುವಂತಹ ಎಲ್ಲ ವೇದಿಕಾಲಂಕೃತರ ಸಹಕಾರ, ಸಹಾಯ, ಮಾರ್ಗದರ್ಶನ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇರ್ಲಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಒಳ್ಳೆ ಅಂಶವನ್ನ ಕಲಿಯೋಕೆ ಸಹಕಾರಿಯಾಗ್ಲಿ ಅಂತ ನಾನು ಆಶಿಸ್ತೀನಿ. ಈಗಾಗ್ಲೇ ನಿಮ್ಮ ಪೇರೆಂಟ್ಸ್ ಎಲ್ಲ ಬಂದು ಕಾಯ್ತಾ ಇರೋದ್ರಿಂದ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮಾಧ್ಯಮ ಮಿತ್ರರು ಏನಿದ್ದಾರೆ, ಶುಭ ವಿಶ್ವಕರ್ಮ ಅವರಾಗಿರ್ಬೋದು, ಮಂಜುನಾಥ್ ಸರ್ ಆಗಿರ್ಬೋದು, ಅವರೆಲ್ಲರ ಸಹಕಾರ ನಮ್ಗೆ ಪ್ರತಿ ಕಾರ್ಯಕ್ರಮದಲ್ಲೂ ಇರ್ಲಿ. ನಾವೆಲ್ಲರೂ ಒಂದು ಒಗ್ಗಟ್ಟಾಗಿತ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗೋಣ. ಸಾಹಿತ್ಯದ ತೇರನ್ನ ಎಳಿಲಿಕ್ಕೆ ನಮ್ಮೆಲ್ಲರ ಕೈ ಜೊತೆಗೂಡ್ಲಿ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಕೂಡ ಈ ಕಾರ್ಯಕ್ರಮ ಸದ್ವಿನಿಯೋಗ ಮತ್ತೆ ಒಂದು ಏನು ಉಪಯೋಗ ಆಗಿದೆ ಅಂತ ನಾನು ಅನ್ಕೋತೀನಿ. ಎಲ್ರಿಗೂ ಈ ಕಾರ್ಯಕ್ರಮ ಇಷ್ಟ ಆಗಿದೆಯಾ ನಿಮ್ಗೆ? ಪ್ರತಿಭಾ ಕಲರವ 2 ದಿನಕ್ಕೆ ಮುಗಿತಾ ಇರೋದು ಎಷ್ಟು ಜನಕ್ಕೆ ತುಂಬಾ ಖುಷಿ ಇದೆ? 2 ದಿನ ಸಾಕಾ? ಇನ್ನು ಬೇಕಿತ್ತ? ಸಾಕಿತ್ತ?